ಮೈಸೂರಿನಲ್ಲಿ ಕಲುಷಿತ ನೀರಿನಿಂದ ಸಾವು ಹಿನ್ನೆಲೆ ಸರ್ಕಾರ ಇದೀಗ ಅಲರ್ಟ್ ಆಗಿದೆ. ಬೆಂಗಳೂರಿನಲ್ಲಿ ನೀರು ಕಲುಷಿತ ಪ್ರದೇಶಗಳ ಪತ್ತೆಗೆ ಸರ್ಕಾರ ಮುಂದಾಗಿದೆ. ಮೈಸೂರಿನಲ್ಲಿ ಕಲುಷಿತ ನೀರು ಸೇವನೆಯಿಂದ ಅನೇಕರು ಅಸ್ವಸ್ಥರಾಗಿದ್ರು, ಸಾವು ಕೂಡ ಸಂಭವಿಸಿತ್ತು. ಇದರಿಂದ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬೆಂಗಳೂರಿನಲ್ಲಿ ನೀರು ಕಲುಷಿತ ಪ್ರದೇಶಗಳ ಪತ್ತೆಗೆ ಸರ್ಕಾರ ಮುಂದಾಗಿದೆ. ಹಲವು ಕಡೆ ಕಾವೇರಿ ನೀರಿಗೆ ಕಲುಷಿತ ನೀರು ಸೇರ್ತಾ ಇರುವ ಬಗ್ಗೆ ದೂರು ಕೂಡ ಬಂದಿತ್ತು. ಈ ಹಿನ್ನೆಲೆ ಅಧಿಕಾರಿಗಳಿಗೆ ಬೆಂಗಳೂರು ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಮಳೆಗಾಲದಲ್ಲಿ ಯಾವುದೇ ತೊಂದರೆ ಆಗದಂತೆ ಗಮನ ಹರಿಸೋಕೆ ಸೂಚನೆ ನೀಡಲಾಗಿದೆ. ನೀರು ಕಲುಷಿತ ಪ್ರದೇಶಗಳ ಪತ್ತೆ ಹಚ್ಚಿ ಸ್ವಚ್ಛತೆ ಕಾಪಾಡುವಂತೆ ಸೂಚನೆ ನೀಡಲಾಗಿದೆ. ಹಾಳಾದ ಶುದ್ಧ ನೀರಿನ ಘಟಕಗಳನ್ನು ಪುನಶ್ಚೇತಗೊಳಿಸುವಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಮೈಸೂರಿನಲ್ಲಿ ಕಲುಷಿತ ನೀರಿನಿಂದ ಸಾವು ಸಂಭವಿಸಿತ್ತು. ಈ ಪ್ರಕರಣ ಆಗ್ತಾ ಇದ್ದ ಹಾಗೇನೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬೆಂಗಳೂರಿನಲ್ಲೂ ಕೂಡ ಕೆಲವು ಕಡೆಯಲ್ಲಿ ಕಾವೇರಿ ನೀರಿಗೆ ಕಲುಷಿತ ನೀರು ಸೇರ್ತಾ ಇರೋದ್ರ ಬಗ್ಗೆ ದೂರು ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಟಾಸ್ಕ್ ಅನ್ನ ಅಧಿಕಾರಿಗಳಿಗೆ ನೀಡಿದ್ದಾರೆ. ಬೆಂಗಳೂರು ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮಳೆಗಾಲದಲ್ಲಿ ಯಾವುದೇ ತೊಂದರೆ ಆಗದಂತೆ ಹೆಚ್ಚಿನ ಗಮನ ಹರಿಸಿ ಅನ್ನುವಂತ ಸೂಚನೆಯನ್ನ ನೀಡೋದ್ರ ಜೊತೆಗೆ ನೀರು ಕಲುಷಿತ ಪ್ರದೇಶಗಳ ಪತ್ತೆಯನ್ನ ಹಚ್ಚಿ ಸ್ವಚ್ಛತೆ ಕಾಪಾಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಎಲ್ಲೆಲ್ಲಿ ಕಲುಷಿತ ನೀರು ಮಿಶ್ರಣವಾಗ್ತಾ ಇದೆ, ಕಾವೇರಿ ನೀರಿಗೆ ಕುಡಿಯೋ ನೀರಿನ ಘಟಕಗಳಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ, ಹಾಳಾಗಿ ನಿಂತಿದೆ, ಇದೆಲ್ಲವನ್ನ ಒಂದು ಲಿಸ್ಟ್ ಮಾಡಿ ಅದೆಲ್ಲವನ್ನ ಆದಷ್ಟು ಬೇಗ ಸರಿಪಡಿಸಿ ಸ್ವಚ್ಛ ಮಾಡಿ ಶುದ್ಧೀಕರಿಸಿ ಅನ್ನುವಂತ ಸೂಚನೆಯನ್ನ ನೀಡಲಾಗಿದೆ. ಹಾಳಾದ ಶುದ್ಧ ನೀರಿನ ಘಟಕಗಳನ್ನ ಪುನಶ್ಚೇತಗೊಳಿಸುವಂತೆ ಕೂಡ ಸೂಚನೆಯನ್ನ ನೀಡಲಾಗಿದೆ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳ ಆಗಬಾರದು, ಅನಾಹುತಗಳು ಸಂಭವಿಸಬಾರದು. ಈಗಾಗಲೇ ಕಲುಷಿತ ನೀರು ಸೇವನೆಯಿಂದ ಕೆಲವರ ಅಸ್ವಸ್ಥ ಆಗಿದ್ರೆ ಇನ್ನು ಜೀವ ಕೂಡ ಹೋಗಿರುವಂತಹ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಆ ಕಾರಣಕ್ಕಾಗಿ ಬೆಂಗಳೂರಿನಲ್ಲೂ ಕೂಡ ಕೆಲವೊಂದು ಕಡೆಯಿಂದ ದೂರು ಬಂದಿದೆ. ನಮ್ಮಲ್ಲಿ ಸಮಸ್ಯೆ ಆಗ್ತಾ ಇದೆ, ಕಲುಷಿತ ನೀರಾಗ್ತಾ ಇದೆ, ಕಾವೇರಿ ನೀರಿಗೆ ಕಲುಷಿತ ನೀರು ಮಿಶ್ರಿತವಾಗ್ತಾ ಇದೆ, ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ ಅಂತ ಸಾರ್ವಜನಿಕರು ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ರು, ದೂರನ್ನ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಡಿಸಿಎಂ ಅಧಿಕಾರಿಗಳ ಸಭೆಯನ್ನ ಕರೆದು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಿ. ಕುಡಿಯೋ ನೀರು ಶುದ್ಧವಾಗಿರ್ಬೇಕು. ಏನೋ ಕುಡಿಯೋ ನೀರಿನ ಘಟಕಗಳು ಅಂತ ಬೆಂಗಳೂರಿನಲ್ಲಿ ಸಾಕಷ್ಟು ಇದೆ. ಆ ಕುಡಿಯೋ ನೀರಿನ ಘಟಕಗಳು ಕೂಡ ಕೆಲವೊಂದಷ್ಟು ಹಾಳಾಗಿದೆ. ಸೊ ಹಾಗಾಗಿ ಅದು ಕೂಡ ಪತ್ತೆ ಹಚ್ಚಿ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅದನ್ನ ನೋಡಿ ಆದಷ್ಟು ಬೇಗ ಬಗೆಹರಿಸಿ. ಇನ್ನು ಮಳೆಗಾಲ ಪ್ರಾರಂಭ ಅಷ್ಟೇ, ಅಷ್ಟು ಬೇಗನೆ ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಈಗಾಗಲೇ ಮೈಸೂರಿನಲ್ಲಿ ಕಲುಷಿತ ನೀರು ಸೇವನೆಯಿಂದ ಜೀವ ಹೋಗಿದೆ. ಬೆಂಗಳೂರಿನಲ್ಲೂ ಕೆಲವು ಕಡೆ ಸಮಸ್ಯೆ ಆಗ್ತಿದೆ ಅಂತ ದೂರು ಬಂದಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ರೀತಿಯಾಗಿ ಅಲರ್ಟ್ ಆಗಿದೆ, ಏನೆಲ್ಲ ಸೂಚನೆಗಳನ್ನ ನೀಡಿದೆ? ಖಂಡಿತ ನೀತಿ, ನಿನ್ನೆ ಏನು ಮೈಸೂರಿನಲ್ಲಿ ಕಲುಷಿತ ನೀರನ್ನ ಸೇವಿಸಿ ಒಂದಿಷ್ಟು ಜನರಿಗೆ ಪ್ರಾಣ ಹಾನಿಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅಲರ್ಟ್ ಆಗಿರುವಂತದ್ದು. ಬೆಂಗಳೂರಿನಲ್ಲೂ ಕೂಡ ಕಾವೇರಿ ನೀರಿಗೆ ಕಲುಷಿತ ನೀರುಗಳು ಅಂದ್ರೆ ಅದಕ್ಕೆ ಸೇರ್ತವೆ ಅನ್ನುವಂತ ಒಂದಿಷ್ಟು ದೂರುಗಳು ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಈ ಹಿಂದೆಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾರನ ಮಾಡಿದ್ರು. ನಿನ್ನೆ ಕೂಡ ಒಂದು ಮಹತ್ವದ ಸಭೆಯನ್ನ ಬೆಂಗಳೂರಿನ ಅಧಿಕಾರಿಗಳೊಂದಿಗೆ ನಡೆಸಿದಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಮೊದಲನೇದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಒಂದು ಸೂಚನೆ ಏನು ಅಂತಂದ್ರೆ, ಎಲ್ಲೂ ಕೂಡ ಜನರಿಗೆ ಕುಡಿಯೋ ನೀರಿನಲ್ಲಿ ವ್ಯತ್ಯಾಸಗಳಾಗಬಾರದು, ಯಾರು ಕೂಡ ಕಲುಷಿತ ನೀರುಗಳನ್ನ ಸೇವನೆಯನ್ನ ಮಾಡಬಾರ್ದು. ಹಲವು ಭಾಗಗಳಲ್ಲಿ ಕಾವೇರಿ ವಾಟರ್ ಪೈಪ್ ಲೈನ್ಗೆ ಕಲುಷಿತ ನೀರುಗಳು ಮಿಕ್ಸ್ ಆಗ್ತಾ ಇದಾವೆ ಅನ್ನುವಂತ ಒಂದು ಆರೋಪಗಳು ಕೇಳಿ ಬಂದ್ರೆ ಅದನ್ನ ಕೂಡಲೇ ಸರಿಪಡಿಸಬೇಕು. ಸಂಬಂಧಪಟ್ಟಂತೆ ಯಾವ್ಯಾವ ಭಾಗಗಳಲ್ಲಿ ಈ ರೀತಿಯ ಪ್ರಕರಣಗಳಿದ್ದಾವೆ ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚಿ ಎನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಕುಡಿಯೋ ನೀರಿನ ಶುದ್ಧ ನೀರಿನ ಘಟಕಗಳೇನಿದ್ದಾವೆ ಹಲವು ಭಾಗಗಳಲ್ಲಿ ಕೆಟ್ಟು ಹೋಗಿದೆ, ಅದೆಲ್ಲವನ್ನು ಕೂಡ ದುರಸ್ತಿ ಪಡಿಸಬೇಕು. ಜೊತೆಗೆ ಅದರ ಸಂಪೂರ್ಣ ವಿವರಣೆಯನ್ನ ನನಗೆ ಕೊಡಬೇಕು. ಯಾವ್ಯಾವ ಭಾಗಗಳಲ್ಲಿ ಶುದ್ಧ ನೀರಿನ ಘಟಕಗಳು ಹಾಳಾಗಿದ್ದಾವೆ, ಜೊತೆಗೆ ಎಷ್ಟು ಭಾಗದಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆಗಳಿದ್ದಾವೆ, ಅದೆಲ್ಲವನ್ನು ಕೂಡ ನಮಗೆ ವರದಿಯನ್ನ ಕೊಡಿ ಅನ್ನುವಂತ ಒಂದು ಸೂಚನೆಯನ್ನ ಈಗಾಗಲೇ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಅಂದ್ರೆ ಈ ಮಳೆಗಾಲ ಆರಂಭ ಆಗಿದೆ, ಈಗಾಗಲೇ ಆರಂಭ ಆದ ನಂತರದಲ್ಲಿ ಜನರಿಗೆ ಸಮಸ್ಯೆಗಳು ಉಂಟಾಗಬಾರ್ದು. ಕುಡಿಯೋ ನೀರಿನ
ಪೈಪ್ ಲೈನ್ಗಳಿಗೆ ಕಲುಷಿತ ನೀರುಗಳು ಸೇರುವಂತ ಒಂದು ಸಂದರ್ಭಗಳು ಎದುರಾಗ್ತವೆ. ಆ ರೀತಿಯ ಪ್ರಕರಣಗಳು ಕೂಡ ಕಂಡು ಬರ್ತವೆ. ಹಾಗಾಗಿ ತಾವು ಈಗಾಗಲೇ ಅಲರ್ಟ್ ಆಗ್ಬೇಕು. ಜೊತೆಗೆ ಎಲ್ಲೆಲ್ಲಿ ಪೈಪ್ ಲೈನ್ಗಳು ಹಾಳಾಗ ಸರಿಪಡಿಸುವಂತೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಶುದ್ಧ ನೀರಿನ ಘಟಕಗಳನ್ನು ಕೂಡ ಘಟಕಗಳು ಸೇರಿದಂತೆ ಯಾವ್ಯಾವ ಭಾಗಗಳಲ್ಲಿ 110 ಹಳ್ಳಿಗಳಿಗೆ ಬೆಂಗಳೂರಿನ ಹಳ್ಳಿಗಳಿಗೆ ಸಮಸ್ಯೆಗಳು ಉಂಟಾಗಿತ್ತು ಕುಡಿಯುವ ನೀರಿಗೆ, ಅದನ್ನು ಕೂಡ ಸರಿಪಡಿಸುವಂತೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಜೊತೆಗೆ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಹತ್ವವನ್ನ ಕೊಡೋದಕ್ಕೂ ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಕಾರ್ತಿಕ್, ತಮ್ಮ ಡೀಟೇಲ್ಸ್ಗಾಗಿ.